ರೀತಿಯಾಗಿ ಏರ್ ಇಂಡಿಯಾ ವಿಮಾನ ಡಿಕ್ಕಿ ಹೊಡೆದಿದ್ದು ಎರಡೆರಡು ಬಿಲ್ಡಿಂಗ್ಗಳಿಗೆ. ಮೊದಲು ಡಿಕ್ಕಿ ಹೊಡೆದಿದ್ದು ಜೂನಿಯರ್ ವೈದ್ಯರ ಹಾಸ್ಟೆಲ್ ಬಿಲ್ಡಿಂಗ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಳಿಕ ಡಿಕ್ಕಿ ಹೊಡೆದಿದ್ದು ಸೀನಿಯರ್ ವೈದ್ಯ ವಿದ್ಯಾರ್ಥಿಗಳಿದ್ದಂತಹ ಬಿಲ್ಡಿಂಗ್ಗೆ. ಎರಡು ಬಿಲ್ಡಿಂಗ್ಗಳ ಪೈಕಿ ಜೂನಿಯರ್ ವೈದ್ಯ ವಿದ್ಯಾರ್ಥಿಗಳಿದ್ದಂತಹ ಬಿಲ್ಡಿಂಗ್ಗೆ ಅತಿ ಹೆಚ್ಚು ಹಾನಿಯಾಗಿದೆ. ಸರಿಸುಮಾರು 50ಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳು ಇದ್ದಂತಹ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ವಿಮಾನ ಬೀಳ್ತಾ ಇದ್ದಂತೆ ಪಾಪ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ ವಿದ್ಯಾರ್ಥಿಗಳು. ದುರಂತಕ್ಕೆ ಸಿಲುಕಿದಂತಹ ವಿದ್ಯಾರ್ಥಿಗಳ ಪೈಕಿ ಎಷ್ಟು ಮಂದಿ ಸಾವು ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಏರ್ ಇಂಡಿಯಾ ವಿಮಾನ ಡಿಕ್ಕಿ ಹೊಡೆದಿದ್ದು ಎರಡೆರಡು ಬಿಲ್ಡಿಂಗ್ಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಜೂನಿಯರ್ ವೈದ್ಯರ ಹಾಸ್ಟೆಲ್ ಬಿಲ್ಡಿಂಗ್ಗೆ, ಮತ್ತೊಂದು ಸೀನಿಯರ್ ವೈದ್ಯ ವಿದ್ಯಾರ್ಥಿಗಳು ಇದ್ದಂತಹ ಬಿಲ್ಡಿಂಗ್ಗೆ. ಮೊದಲು ನೋಡಿ, ಜೂನಿಯರ್ ಬಿಲ್ಡಿಂಗ್ಗೆ ಡಿಕ್ಕಿಯನ್ನು ಹೊಡೆದಿದೆ ವಿಮಾನ. ಸೊ ಹಾಗಾಗಿ ಜೂನಿಯರ್ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಯಾವಾಗ ಈ ಕ್ರ್ಯಾಶ್ ಆಯಿತು ಆವಾಗ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗಿದ್ದಾರೆ. ಅದು ಕೂಡ ಊಟದ ಸಮಯ, ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಮಾನ ಕ್ರ್ಯಾಶ್ ಆಯ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಕೂಡ ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ಮತ್ತು ಸಾಕಷ್ಟು ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ, ಮತ್ತು ನುರಿತರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅನ್ಸೇಫ್ ಏರ್ಪೋರ್ಟ್ ಅಂತಲೂ ಕೂಡ ಈ ಒಂದು ಅಹಮದಾಬಾದ್ನ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳಿ. ಯಾಕೆ ಅಂತಂದರೆ ಒಂದೇ ರನ್ವೇ ಇರೋದು, ಸೈಂಟಿಫಿಕ್ ಏರ್ಲೈನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳಿ ಸಾಕಷ್ಟು ಪೈಲಟ್ಗಳು ಕೂಡ ಮಾತನಾಡ್ಕೊಳ್ತಾರಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಮಾನ್ಯವಾಗಿ ನಾವು ಹೇಗೆ ನಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡ್ಕೊಳ್ತೀವೋ ಅದೇ ರೀತಿಯಾಗಿ ಪೈಲಟ್ಗಳು ಕೂಡ ಈ ಒಂದು ವಿಮಾನ ನಿಲ್ದಾಣ ಸೇಫ್ ಅಲ್ಲ, ಈ ಒಂದು ವಿಮಾನ ನಿಲ್ದಾಣ ಸೇಫ್ ಅಲ್ಲ, ಪೈಲಟ್ಗಳಿಗೆ ರನ್ವೇ ಒಂದೇ ಇರೋದರಿಂದ ಅದು ಟ್ರಾಫಿಕ್ ಜಾಮ್ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಿ. ಹೇಗೆ ನಾವು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ನೋಡ್ತೀವಲ್ಲ, ಅದೇ ರೀತಿ ಅಲ್ಲೂ ಕೂಡ ಟ್ರಾಫಿಕ್ ಉಂಟಾಗತ್ತೆ, ಸೇಫ್ ಅಲ್ಲ ಅದು. ನಮ್ಮ ಬೆಂಗಳೂರನ್ನು ನಾವು ನೋಡ್ತಾ ಹೋಗೋದಾದರೆ ಮೂರು ರನ್ವೇಗಳಿದ್ದಾವೆ. ಸೊ ಹಾಗಾಗಿ ತೊಂದರೆಗಳು ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಅನ್ನುವಂತಹ ಸಮಸ್ಯೆಗಳು ಕೂಡ ಕಾಣಸಿಗೋದಿಲ್ಲ. ಆಂಧ್ರ ಪ್ರದೇಶದಲ್ಲೂ ಕೂಡ ಹಾಗೆ, ಅಲ್ಲೂ ಕೂಡ ರನ್ವೇಗಳು ಕೂಡ ಇದ್ದಾವೆ, ಯಾವುದೇ ತೊಂದರೆಗಳು ಕೂಡ ಆಗೋದಿಲ್ಲ. ಬಟ್ ಆದರೆ ಅಹಮದಾಬಾದ್ ಏರ್ಪೋರ್ಟ್ ಏನಿದೆಯಲ್ಲ ಅದನ್ನು ಸಿಂಗಲ್ ರನ್ವೇ ಅಂತ ಹೇಳಿ ಕರೀತಾರೆ. ಸಿಂಗಲ್ ರನ್ವೇ ಇರೋದರಿಂದ ಬಹಳಷ್ಟು ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗಿರುವಂತಹ ಘಟನೆಗಳು ಕೂಡ ಜರುಗಿದ್ದಾವೆ. ಮತ್ತು ಅಲ್ಲಿನ ಏರ್ಪೋರ್ಟ್